ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ನಮಗೂ ಬಂದಿರುವಂಥದ್ದು. ಅಧಿಕೃತವಾಗಿ ಇನ್ನೂ ಬರಬೇಕು, ಆದರೂ ಕೂಡ ಬಹುತೇಕ ಬರ್ತಾರೆ ಅನ್ನೋ ಮಾಹಿತಿ ಬಂದಿದೆ. ಹಾಗಾಗಿ ನಮ್ಮೆಲ್ಲ ಶಾಸಕರು, ಸಂಸದರ ನೇತೃತ್ವದಲ್ಲಿ ಒಂದು ಪೂರ್ವ ತಯಾರಿ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಬಂದಿದ್ದೇನೆ. ಬೆಳಗ್ಗೆ ಮಂಗಳೂರಿನ ಪುತ್ತೂರಿನಲ್ಲಿ ಅಟಲ್ಜಿಯವರ 100ನೇ ಜನ್ಮ ಶತಾಬ್ದಿ ಹಂಗಾಗಿ ಒಂದು ಭಾವನಾತ್ಮಕ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿದರು. ಕಾರ್ಯಕ್ರಮನ ಮುಗಿಸ್ಕೊಂಡು ಈಗ ಉಡುಪಿಗೆ ಬಂದಿದ್ದೇನೆ. ಇಲ್ಲ, ಜಿಲ್ಲೆಯ ಅಧ್ಯಕ್ಷರು ಮೇಲೆ ಶಾಸಕರು ಏನು ಚರ್ಚೆ ಮಾಡಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತಲೇ ಬಂದಿರುವಂಥದ್ದು. ಸಹಜವಾಗಿ ಪ್ರಧಾನಮಂತ್ರಿಗಳು ಭಾಳ ವರ್ಷಗಳ ನಂತರದಲ್ಲಿ ಉಡುಪಿಗೆ ಬರ್ತಾ ಇರೋದ್ರಿಂದ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇದೆ. ಜನಸಾಮಾನ್ಯರಲ್ಲೂ ಸಹ ಪ್ರಧಾನಮಂತ್ರಿಗಳು ನೋಡಬೇಕು ಅನ್ನುವ ಉತ್ಸಾಹ ಸಹಜವಾಗಿ ಇದ್ದೇ ಇರ್ತದೆ. ಹಾಗಾಗಿ ಎಲ್ಲ ಅಧಿಕಾರಿಗಳ ಜೊತೆಲೂ ಕೂಡ ಚರ್ಚೆ ಮಾಡಿ ರೋಡ್ ಶೋ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತೇವೆ. ಬೀದರ್ನಲ್ಲೂ ಕೂಡ ಈ ರೀತಿ ಘಟನೆ ನಡೆದಿತ್ತು. ಇದುವರೆಗೂ ಕೂಡ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥದ್ದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಒಂದು ರೀತಿ ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದು ಗೃಹ ಸಚಿವರು ಉತ್ತರವನ್ನು ನೀಡಬೇಕಾಗ್ತದೆ. ಕಳೆದ 2-3 ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೇನೆ. ಭಾಳ ಮಾರ್ಮಿಕವಾಗಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಯಾತಕ್ಕಾದ್ರು ಮಾತನಾಡ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ರಾಜ್ಯದಲ್ಲಿ ರೈತರು ಇವತ್ತು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸ ಕಾರ್ಯಗಳೇನು ನಡೀತಾ ಇಲ್ಲ ರಾಜ್ಯದಲ್ಲಿ. ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ದಿನೇ ದಿನ ಕಾಂಗ್ರೆಸ್ಸಲ್ಲಿ ಹೆಚ್ಚಾಗಿರುವಂಥದ್ದು. ಅಭಿವೃದ್ಧಿ ಇಲ್ಲದೇ ಇವತ್ತು ರಾಜ್ಯದ ಜನ ಇವತ್ತು ಪರದಾಡ್ತಾ ಇದ್ದಾರೆ. ಶಾಸಕರು, ಆಡಳಿತ ಪಕ್ಷದ ಶಾಸಕರೇ ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು, ಅಸಹಾಯಕರಾಗಿ ಮಾತನಾಡ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಈ ರಾಜ್ಯದ ಜನರು ಇವತ್ತು ರೈತರಾಗಲಿ, ಬಡವರಾಗಲಿ, ಜನಸಾಮಾನ್ಯರಿಗೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅನ್ನೋದೇ ಮರ್ತೋಗಿದೆ. ಅಂಥ ಒಂದು ಬಡವರ ವಿರೋಧಿ, ರೈತ ವಿರೋಧಿ, ಒಂದು ಹಿಂದೂ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿರುವಂಥದ್ದು. ಎಷ್ಟು ಬೇಗ ಈ ಸರ್ಕಾರವನ್ನು ಕಿತ್ತಾಕ್ತೋ ಅಷ್ಟು ಬೇಗ ಒಳ್ಳೆಯದು ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಕ್ರಾಂತಿಗಳ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳೇ ಹೇಳಿಕೆಯನ್ನು ನೀಡಿರುವಂಥದ್ದು. ಅದಕ್ಕೆ ಅವ್ರುಗಳು ಉತ್ತರ ಕೊಡಬೇಕು. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಆಸಕ್ತಿ ಇಲ್ಲ ಸರ್ಕಾರಕ್ಕೆ. ಇದು ಅವರು ಕ್ರಾಂತಿಗಳ ಬಗ್ಗೆ ಮಾತನಾಡ್ತಿರೋಂಥ ಅವರೇ ಅದಕ್ಕೆ ಉತ್ತರ ನೀಡಬೇಕು. ಈಗ ಆಡಳಿತ ಪಕ್ಷದ ಸಚಿವರು ಹೇಳಿಕೆಯನ್ನು ನೋಡ್ತಾ ಇದ್ದಾರೆ. ಅರ್ಧಕ್ಕಷ್ಟು ಸಚಿವರು, ಶಾಸಕರುಗಳು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಇದ್ದಾರೆ. ಒಟ್ಟಾರೆಯಾಗಿ ವಿರೋಧ ಪಕ್ಷವಾಗಿ ನಮ್ಮ ಅಭಿಪ್ರಾಯ ಕೇಳಿದರೆ ರಾಜ್ಯದ ಜನರು ಇವತ್ತು ಬೇಸತ್ತಿದ್ದಾರೆ. ಯಾವ ಕಾಂಗ್ರೆಸ್ ಪಕ್ಷದ ಮಾತುಗಳನ್ನು ನಂಬಿಕೊಂಡು ಈ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದವೋ ನಮಗೆ ಅನ್ಯಾಯ ಆಗಿದೆ, ಮೋಸ ಆಗ್ತಾ ಇದೆ ಅನ್ನುವ ಭಾವನೆ ರಾಜ್ಯದ ಜನರಲ್ಲಿ ಬಂದಿರುವಂಥದ್ದು. ಇದಂತೂ ಸತ್ಯ. ಒಂದಂತೂ ಸತ್ಯ, ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರದಲ್ಲಿ
ಏನು ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂದ್ಕೊಂಡು ಬಿಹಾರ್ನಲ್ಲೂ ಕೂಡ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು. ಬಿಹಾರ್ ಚುನಾವಣೆ ಫಲಿತಾಂಶದ ನಂತರ ಒಂದು ರೀತಿ ಕಾಣೆ ಆಗಿದ್ದಾರೆ. ಅವರು ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ ಕಾಣುತ್ತೆ. ನಮ್ಮ ಮತದಾರರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿ ಅವರು ಇದ್ದರು. ಆದರೆ ಬಿಹಾರಿನ ಪ್ರಜ್ಞಾವಂತ ಮತದಾರರು ಒಂದು ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಕಪಾಳ ಮೋಕ್ಷನೇ ಮಾಡಿದ್ದಾರೆ. ಇನ್ನಾದರೂ ಕೂಡ ಎಚ್ಚೆತ್ಕೊಂಡು ರಾಹುಲ್ ಗಾಂಧಿಯವರು ಒಂದು ವಿರೋಧ ಪಕ್ಷವಾಗಿ ಜವಾಬ್ದಾರಿಯುತ ಕೆಲಸ ಮಾಡಿದರೆ ಅವ್ರ ದೃಷ್ಟಿಯಿಂದ ಒಳ್ಳೆಯದು. ಕಾರವಾರ ಜಿಲ್ಲೆಯ ಕಾರವಾರ ಟೌನಲ್ಲಿರೋದ್ರಲ್ಲಿ ಒಂದು ಸರ್ಪ್ರೈಸ್ ಚೆಕ್ ಒಂದು ಜೈಲೊಂದು ರೇಡ್ ಮಾಡಿದ್ದೀವಿ. ಇದರಲ್ಲಿ ಅಡಿಷನಲ್ SP ಅವರು ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಹೋಗಿ ಅಲ್ಲಿ ಒಂದು ರೇಡ್ ಮಾಡಿದ್ದಾರೆ. ಎಲ್ಲ ಬ್ಯಾರಕ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಇದರಲ್ಲಿ ಬಂದಿದ್ದಲ್ಲಿ ಒಂದು ಪ್ರಕರಣ ನಾವು ದಾಖಲೆ ಮಾಡಿದ್ದೀವಿ. DSP ಅವರು ಕಾರವಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಚೆಕ್ ಮಾಡಿದಲ್ಲಿ ನಮ್ಮದು ಸಬ್ ಇನ್ಸ್ಪೆಕ್ಟರ್ ಅವರು ಒಂದು ಸೆಲ್ ಚೆಕ್ ಮಾಡಬೇಕಾದ್ರೆ ಒಂದು ಮೊಬೈಲ್ ಫೋನ್, ಕಾರ್ಬನ್ ಮೊಬೈಲ್ ಫೋನು ಪ್ಲಸ್ ಒಂದು ಸಿಮ್ ಕಾರ್ಡ್ ಸಿಕ್ಕಿದೆ. ಇವ್ರ ಜೊತೆಗೆ ಆರೋಪಿಯಾದ ಮೊಹಮ್ಮದ್ ನೌಫೆಲ್ ಅಂತ ಒಬ್ಬರು, ಅವರು ಅದೇ ಕಡೆ ಇದೊಂದು ಪ್ಲಸ್ ಬಿಡಿ ಪ್ಯಾಕ್ ಇರ್ಬೋದು, ಬೆಂಕಿಪಟ್ಟಣ ಲೈಟರು, ಮತ್ತು ಇದರ ಜೊತೆಗೆ 3 ಚೀಟಿಗಳು ಕೂಡ ಸಿಕ್ಕಿದೆ ಪುಡಿ ಅನ್ನೋದು. ನಾವು ಇದನ್ನು FSLಗೆ ಕಳಿಸ್ಕೊಡ್ತೀವಿ. ಇದು ಚೆಕ್ ಮಾಡಿ ನಾವು ಇದೊಂದು ಪ್ರಕರಣವನ್ನು ದಾಖಲಿಸಿದ್ದೀವಿ. ಅನಂತರ ಕುಲಶಾಸ್ತ್ರ ಅಧ್ಯಯನಕ್ಕಾಗಿ 25 ಲಕ್ಷ ರೂಪಾಯಿಯನ್ನೇ ಘೋಷಣೆ ಮಾಡಿದರು. ಈಗ ಈ ಸರ್ಕಾರ ಬಂದ ಮೇಲೆ ಅದನ್ನು ಸುಮಾರು 7 ಜನ ಸಂಶೋಧನಾ ತಂಡದ ಟೀಮನ್ನು ಮಾಡಿಕೊಂಡು ಈಗಾಗಲೇ ಆ ಸಂಶೋಧನಾ ತಂಡ 5 ಜಿಲ್ಲೆಗಳನ್ನೇ ಮುಗಿಸಿದ್ದಾರೆ. ಅದು 2 ವರ್ಷ ಟೈಮನ್ನು ಕೊಟ್ಟಿದ್ದಾರೆ. ಅನಂತರ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಈಗ ಅದು ನಡೀತಾ ಇದೆ. ಸೊ ಆ ಬೇಡಿಕೆಗಳನ್ನಿಟ್ಟು ಐತಿಹಾಸಿಕ ಪಾದಯಾತ್ರೆ ಕುದ್ರೋಳಿ ದೇವಸ್ಥಾನದಿಂದ ಮಾಡಿದ ಸಂದರ್ಭದಲ್ಲಿ ಮಾನ್ಯ ಜನಾರ್ದನ ಪೂಜಾರಿ ಅವರು ಉದ್ಘಾಟನೆ ಮಾಡಿದರು. ಆ ಪಾದಯಾತ್ರೆ ಕೂಡ ಬಹಳ ಯಶಸ್ವಿಯನ್ನಾಯಿತು. ಈಗ 3ನೇ ಹಂತದ ಪಾದಯಾತ್ರೆ ಸಮಾಜದ 18 ಬೇಡಿಕೆಗಳನ್ನು ಇಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಆ 18 ಬೇಡಿಕೆ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಈಗಿನ ರಾಜ್ಯ ಸರ್ಕಾರಿ 2.5 ವರ್ಷ ಆಗಿ ಬಂದ ಮೇಲೆ ಅವರು ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಮಂಗಳೂರಲ್ಲಿ ಬಿಡುಗಡೆ ಮಾಡಿದ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ರು, ನಾರಾಯಣಗುರು ನಿಗಮಕ್ಕೆ ಪ್ರತಿ ವರ್ಷ 250 ಕೋಟಿ ರೂಪಾಯಿಯನ್ನೇ ಕೊಡ್ತೀನಿ ಅಂತಕ್ಕ ತಮಗೆಲ್ಲ ಗೊತ್ತಿರ್ಬೋದು ಒಂದು ವೇಳೆ. ಇವತ್ತುವರೆಗೂ ಕೂಡ 1 ರೂಪಾಯಿಯನ್ನೇ ಈ ಸರ್ಕಾರ ಬಂದ ಮೇಲೆ ಕೊಡಲಿಲ್ಲ. ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳು 3-4 ಬಜೆಟನ್ನು ಮಂಡಿಸಿದ್ದಾರೆ. ಎಲ್ಲಿಯೂ ಕೂಡ ನಾರಾಯಣ ಗುರುಗಳ ನಿಗಮಕ್ಕೆ ಹಣವನ್ನು ಕೊಡಲಿಲ್ಲ. ಅದರ ಜೊತೆಯನ್ನೇ ಈ ಸರ್ಕಾರಲ್ಲಿ ನಮ್ಮ ಸಮುದಾಯಕ್ಕೆ ಸಿಗಬೇಕಾದ ಹಕ್ಕುಗಳನ್ನು ಹಿಂದಿನ BJP ಸರ್ಕಾರದಲ್ಲಿ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು, 3 ನಿಗಮಕ್ಕೆ ಅಧ್ಯಕ್ಷರನ್ನೇ ಮಾಡಿದರು. ಈ ಸರ್ಕಾರದಲ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅಲ್ಲಿಯೂ ಕೂಡ ಸಮುದಾಯಕ್ಕೆ ಅನ್ಯಾಯವನ್ನು ಆಗ್ತಾ ಇದೆಯಅಂತಕ್ಕಂಥ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ರೈತಾಪಿ ವರ್ಗ ದೊಡ್ಡ ರೀತಿಯಾದಂತಹ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ನಮ್ಮ ದೇಶದಲ್ಲಿ ಆಳುವಂಥ ಸರ್ಕಾರಗಳು ಅನುಸರಿಸ್ತಾ ಇರತಕ್ಕಂಥ ರೈತ ವಿರೋಧಿಯಾದಂಥ ನೀತಿಗಳು. ಇವತ್ತು ಕಾರ್ಪೊರೇಟ್ನ ಜಗತ್ತಿನಲ್ಲಿ ಕಾರ್ಪೊರೇಟ್ ಕಂಪನಿಗಳನ್ನು ಪೋಷಣೆ ಮಾಡುವಂತಹ ಕಾರ್ಪೊರೇಟ್ ಕೃಷಿಯನ್ನು ಇವತ್ತು ಪ್ರೋತ್ಸಾಹಿಸುವಂಥ ರೀತಿಯಲ್ಲಿ ರೈತಾಪಿ ವರ್ಗದ ಹಿಡಿತದಲ್ಲಿದ್ದಂಥ ಕೃಷಿಯನ್ನು ಕಾರ್ಪೊರೇಟ್ ಕಂಪನಿಗಳು ಕೈಗೆ ಹೋಗಬೇಕಂತ ಎಲ್ಲ ರೀತಿಯಾದಂಥ ಕಾನೂನುಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಸೊ ಇದರ ಪರಿಣಾಮನೇ ಇವತ್ತು ದೇಶದಲ್ಲಿ ರೈತರ ಆತ್ಮಹತ್ಯೆಗಳು ಹೆಚ್ಚು ಆಗ್ತಾ ಬಂದಿರತಕ್ಕಂಥದ್ದು. ಆದರೆ ಇಲ್ಲಿಯ ತನಕ ಹಿಂದಿನ ಸರ್ಕಾರಗಳು ರೈತರಿಗೆ ನೀಡ್ತಾ ಇದ್ದಂಥ ರಿಯಾಯಿತಿಗಳೇನಿತ್ತು, ಅದು ರಸಗೊಬ್ಬರಗಳ ಮೇಲೆ ಇರ್ಬೋದು, ನೀರಾವರಿ ಯೋಜನೆ, ವಿದ್ಯುತ್ತು ಅಥವಾ ಮಾರುಕಟ್ಟೆಗಳ ಸ್ಥಾಪನೆ, ರೈತರ ಅಭಿವೃದ್ಧಿಗೆ ಕೊಡ್ತಾ ಇದ್ದಂಥ ಎಲ್ಲ ಸಬ್ಸಿಡಿಗಳನ್ನು ಕೇಂದ್ರ ಸರ್ಕಾರ ಪ್ರತಿ ಬಜೆಟ್ಟಿಂದ ಬಜೆಟ್ಟಿಗೆ ನಿರಂತರವಾಗಿ ಕಡಿತಗೊಳಿಸ್ಕೊಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕೃಷಿ ಇವತ್ತು ದುಬಾರಿ ಆಗ್ತಾ ಇದೆ. ಕೃಷಿ ದುಬಾರಿ ಆಗುತ್ತಾ ಇರತಕ್ಕಂಥ ಕಾರಣಕ್ಕಾಗಲೇ ಕೃಷಿಯಿಂದ ಇವತ್ತು ರೈತ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಇದರಿಂದ ದೇಶದಲ್ಲಿ 70 ವರ್ಷಗಳಿಂದ 80% ಜನ ಕೃಷಿಯನ್ನು ಅವಲಂಬಿಸಿದಂಥ ಜನ ಏನಿದ್ರು ಇವತ್ತು 50%ಕ್ಕೆ ಅದಕ್ಕಿಂತ ಕಡಿಮೆ ಇವತ್ತು ಬಂದಿದ್ದಾರೆ. ಸೊ ಇದರ ಪರಿಸ್ಥಿತಿ ಇವತ್ತು ಇಡೀ ಭಾರತ ದೇಶದ ಮಾತ್ರನೇ ಅಲ್ಲ, ಕರ್ನಾಟಕ ರಾಜ್ಯಗಳು ದೊಡ್ಡ ಪ್ರಮಾಣದಲ್ಲಿ ಈ ಬದಲಾವಣೆ ಆಗ್ತಾ ಇದೆ. ಸೊ ಇಲ್ಲಿನ ರಾಜ್ಯ ಸರ್ಕಾರ ಕೂಡ ಇಲ್ಲಿನ ರಾಜ್ಯದ ರೈತಾಪಿ ವರ್ಗವನ್ನು ರಕ್ಷಣೆ ಮಾಡುವಂಥ ಯಾವುದೇ ಕ್ರಮಗಳನ್ನು ತಗೊಳ್ತಾ ಇಲ್ಲ. 2023ರಲ್ಲಿ ಬರಗಾಲ ಬಂತು, ಸಾಕಷ್ಟು ಬೆಳೆ ನಷ್ಟ ಆಯಿತು. 2025ರಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮಳೆಗಳು ಜಾಸ್ತಿ ಆಗಿ ಬೆಳೆಗಳೆಲ್ಲ ನಾಶ ಆಗಿದ್ದಾವೆ. ಇಂಥ ಸಂದರ್ಭದಲ್ಲೂ ಕೂಡ ಎರಡೂ ಹಿಂದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.